ಇವತ್ತಿನ ಪ್ರಾರ್ಥನೆ ಸಭೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ಕಾರ್ಯನಿರತಕ್ಕೂ ಇವತ್ತಿನ ವಿಷಯ ಮೊದಲು ಮಾತಾಡಿದೆ, ಇಷ್ಟು ವಿಸ್ತಾರವಾಗಿ ನಾನು ಮಾತಾಡಿಲ್ಲ. ಭಾಳ ಗಂಭೀರವಾದಂಥ ವಿಷಯ. ಬಹುಶಃ ಜಗತ್ತಿನಲ್ಲಿ ಈ ನಮೂನೆ ಹೆಣ್ಣುಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಂದು ಚಾಲೆಂಜ್ ಆಗಿರ್ತಕ್ಕಂಥ ವಚನ ಎಲ್ಲಿ ಸಿಕ್ಕಿಲ್ಲ. ಇದು ಮೊದಲನೇ. ಬಹುಶಃ ಆ ಕಲ್ಯಾಣರು, ಆ ರಮಾದೇವಿ ಮತ್ತು ಆ ಪ್ರಭುದೇವರನ್ನ ಅವರಿಗೆ ಏನು ಬಂದು ಮಾತುಕತೆ ಅಲ್ಲದ ಬಹುಶಃ ಅನೇಕ ಪ್ರವಚನಗಳಲ್ಲಿ ಹೋಗಿದೆ. ಬಟ್ ಇಷ್ಟು ಮನ ಕರೆದಿರ್ತಕ್ಕಂಥ ಇಬ್ಬರಿಗೂ ಮಹಿಳಾ ಮತ್ತು ಪುರುಷ ವರ್ಗಕ್ಕೆ ಅಂದ್ರೆ ಅಂಥ ಆ ಸ್ಥಿತಿ ಎಲ್ಲಿ ಬಂದಿಲ್ಲ. ಅಂಥ ಸ್ಥಿತಿ ಈ ವಚನದಲ್ಲಿ ಇವತ್ತು ನೀವು ಸ್ವಲ್ಪ ನೋಡೋಣ. ಇದೇನಾಗಿರ್ತಂದ್ರೆ ಕೌಶಿಕ ರಾಜ ಪ್ರತಿ ಸಲನೂ ವರ್ಷಕ್ಕೆ ಒಂದು ಸಲ ಅವ್ರ ಮೆರವಣಿಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಮೆರವಣಿಗೆ ಮಾಡ್ತಾರೆ ಅವ್ರು ಊರಲ್ಲಿ. ಅಂತ ಹೊತ್ತಿಗೆ ಮೆರವಣಿಗೆ ಮಾಡ್ತಾ ಹೊರಟಿದ್ರು ಕೌಶಿಕ ರಾಜ. ಎಲ್ಲಿ? ಶಿವಮೊಗ್ಗದಲ್ಲಿ, ಉತ್ತಣಿಯಲ್ಲಿ. ಆಗ ಅಕ್ಕಮಹಾದೇವಿ ತನ್ನ ತಾಯಿ, ತಂದೆ ಮತ್ತು ಎಲ್ಲರ ಜೊತೆಗೆ ಪೂಜೆ ಮಾಡಿಕೊಂಡು ಬಸ್ ಮೇಲೆ ಹಚ್ಕೊಂಡು ತಮ್ಮ ಮಾಡಿ ಮೇಲೆ ನಿಂತು ಆ ಬರ್ತಕ್ಕಂಥ ಮೆರವಣಿಗೆಯನ್ನು ನೋಡ್ತಾ ಇದ್ರು. ರಾಜರು ಸಾಮಾನ್ಯವಾಗಿ ಎಲ್ಲರೂ ಸ್ವಾಭಾವಿಕ, ಇದೇನು ಹೊಸ ವಿಷಯ ಇಲ್ಲ. ನೋಡ್ತಾ ಇದ್ರು. ನೋಡ್ತಾ ಇದ್ದಾಗ ರಾಜರು ಏನಂತಂದ್ರೆ ಅವ್ರ ಕಣ್ಣಲ್ಲಿ ಎಲ್ಲ ಹರಿಬಿಡ್ತು ನೋಡಿ. ನೇರವಾಗಿ ಬಿತ್ತು. ಎಲ್ಲಿ? ಅಕ್ಕಮಹಾದೇವಿ ಅವ್ರ ಮಾಡಿ ಮೇಲೆ ಬಿತ್ಕೊಳ್ಳೆ ತಲೆ ಕೆಟ್ಟೋಯ್ತು. ಯಾವುದು? ಕೌಶಿಕಂದು. ಅವ ರಾಜ ಇದ್ದಿರ್ಬೋದು, ಬಟ್ ಅಲ್ಲಿ ಅವ ರಾಜಗಿನ ಮರೆತು ಅವ ಯಾವುದೋ ಒಂದು ಇದರಲ್ಲಿ ಏನಂದ್ರ ಆ ಕಾಮದ ಇದರಲ್ಲಿ ಏನಂತಂದ್ರೆ ಮುಳುಗಿ ಅವ ತಲೆ ಕೆಟ್ಟಿರ್ತಾನ. ಆ ಮೆರವಣಿಗೆ ಅವನಿಗೆ ಏನಂದ್ರ ಅಲ್ಲಿ ಎಕಡೆ ಆಯ್ತು ಅವನಿಗೆ ಗೊತ್ತಿಲ್ಲ. ಮೆರವಣಿಗೆ ಆಯ್ತದ, ಮನೆಗೆ ಬರ್ತಾನ. ಬಂದ ಕೂಡಲೇ ತನ್ನ ರಾಜಧಾನಿಗೆ ಬಂದು ಅವನ ಮಂತ್ರಿಗಳಿಗೆ ಹೇಳಿಸಿ ವಿಷಯ ಕರೆಸ್ತಾನೆ. ಯಾರಿಗೆ? ಆ ತಾಯಿ ತಂದೆಯವರಿಗೆ ಹೇಳಿ ಕಳಿಸ್ತಾನೆ. ಯಾರಿಗೆ? ಅಕ್ಕಮಹಾದೇವಿ ತಾಯಿ ತಂದೆಯವರಿಗೆ. ನನಗೆ ಹಿಂಗ ನಾನು ಆ ಹೆಣ್ಮಗಳ ಜೊತೆಗೆ ನಾನು ಲಗ್ನ ಆಗ್ಬೇಕಂತೀನಿ, ಏನಾದರೂ ಮಾಡಿ ಅಂದ್ರೆ ಸೆಟ್ಲ್ ಮಾಡ್ಬೇಕಂತ ಹೇಳ್ತಾನ. ಆಗ ಮಂತ್ರಿಗಳ ಹೋಗಿ ಅಂದ್ರೆ ಇದು ರಾಜರ ಮಾತು ಕೇಳಬೇಕಲ್ಲ, ವಾಟಗಟ್ಟೆ ಐತದ, ಮಾತುಕತೆ ಐತದ ಎಲ್ಲ ಆಗಿ ಹ್ಯಾಂಗಾರ ಮಾಡಿ ಒಪ್ಪಿಸ್ತಾರೆ. ಒಪ್ಪಿಸಿದಾಗ ಭಾಳ ಈಗ ಅಕ್ಕಮಹಾದೇವಿ ಕೇಳ್ತಾ ಇರ್ತಾಳ. ಆಕೆಗೆ ಯಾವುದೋ ಏನಂತ ಯಾಕೆಂದ್ರೆ ಏನು ಮುಚ್ಚಾಗಿಲ್ಲ, ಕೇಳ್ತಾ ಇರ್ತಾಳ. ಕೇಳಿದಾಗ ಭಾಳ ಮನಸ್ಸಿಗೆ ನೋವು ಆಗ್ತದೆ. ಹಾಗೆ ಒಂದು ವಚನ ಹೇಳ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಆಡಿದಂಥ ವಚನ ಇದು. ಹಿಂದಣ ಹಳ್ಳ ಮುಂದಣ ತೊರೆ ಸಲ್ಲುವ ಪಡೆ ಅಂತ ಹೇಳ, ಹಿಂದಣ ಕೆರೆ ಮುಂದಣ ಬಲೆ ಹದುಳವೆನೆಯಲ್ಲಿದು ಹೇಳ, ನೀನು ಇಕ್ಕಿದ ಮಾಯೆ ಕೊಲ್ಲುತ್ತಿಯದು ಕಾಯೆಯ ಕಾಯ ಚನ್ನಮಲ್ಲಿಕಾರ್ಜುನ. ನೋಡ್ರಿ, ವಚನ ಭವಿಷ್ಯ ನಿಮ್ಗೆ ಅರ್ಥ ಆಗ್ಲಿಕ್ಕಿರ್ಬೇಕು. ಯಾಕಡೆ ಹೋಗ್ಬೇಕು ಈಗ? ಒಲ್ಲ ಅಂತೀನಿ, ಬಾ ನಮ್ಮ ತಾಯಿದ ಮುಷ್ಕಿಲ್ ಆಗ್ತದೆ. ಒಪ್ಕೋತೀನಿ, ಧರ್ಮದ ವಿರುದ್ಧ ಆಗ್ತದೆ. ಹಿಂದಣ ಕೆರೆ ಮುಂದಂತಾರೆ. ಒಪ್ಕೋತೀನಿ, ಧರ್ಮದ ವಿರುದ್ಧ ಆಗ್ತದೆ. ಒಲ್ಲ ಅಂತೀನಿ, ತಾಯಿ ತಂದೆ ಇದು ಆಗ್ತದೆ, ತ್ರಾಸ ಆಗ್ತದೆ. ಬಹಳ ಕಾಯಯ ಕಾಯಯ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಿ ಸುಮ್ಮನೆ ಅಷ್ಟೇ ಕೊಡಲ್ಲ. ಆಕೆಗೆ ಅಷ್ಟೊತ್ತಿಗೆ ಏನು ಮಾಡ್ತಾ ಆಕಿ ಆ ನಮ್ಮ ಮಠದ ಗುರುಗಳ ಮೇಲೆ ಹೋಗಿ ಮಂಥನೆ ಮಾಡಿ ಬರ್ತಾ ಬಂದು ಇದು ಸಮಸ್ಯೆ ಹೆಂಗೆ ಅಂತಂದ್ರೆ ಗುರುಗಳು ಅಂತಾರೆ, ನೀವು ಏನು ಮಾಡೋಕ್ಕಾಗಲ್ಲ, ಒಪ್ಕೋಬೇಕಾಯ್ತು ಅಂತ ಹೇಳಿ. ಯಾಕಂದ್ರೆ ರಾಜರ ಮಾತು ಆ ಕಾಲಕ್ಕೆ ರಾಜರಂದ್ರೆ ದೇವ್ರ ಸಮಾನ, ಭಗವಂತನ ಸಮಾನ ಕರಿತೀರಿಂದ ಒಪ್ಕೊಂಡು ಅಂತ ಒಪ್ಕೊಂಡು ಬರ್ತಾ ಬಂದ ಕೂಡಲೇ ಏನೋ ವಿಧಿ ವಿಧಾನ ಪ್ರಕಾರ ಲಗ್ನ ಆಗಿರ್ಬೇಕು. ಆ ರಾಜನ ಜೊತೆಗೆ ಏನಕ್ಕಿಂತ ಲಗ್ನ ಆಗಿರ್ಬೇಕು. ಲಗ್ನ ಆಗಿಲ್ಲ ಏನಾದ್ರು ವ್ಯವಸ್ಥಿತದಿಂದ ಏನೋ ಪದ್ಧತಿ ಪ್ರಕಾರ ಲಗ್ನ ಆಗಿಲ್ಲ ಮುಗಿದಿರ್ತಲ್ಲ. ಮುಗಿದೇವು ಆಕೆ ಒಂದು ಕಡೆ ನಿಶಾನ ಹಾಕ್ತಾಳ ಅವನ ಜೊತೆ. ಏನು? ನಿನ್ನ ಜೊತೆ ನಾನು ಲಗ್ನ ಆಗ್ತೀನಿ, ಆದರೆ ನನ್ನ ಧರ್ಮದ ಬಗ್ಗೆ ನೀನು ಕೈ ಹಾಕಬೇಕು. ನನ್ನ ಮನುಷ್ಯನ ವಿರುದ್ಧ ನಾನು ಪೂಜೆ ಮಾಡ್ತಕ್ಕಂಥ ಇದಕ್ಕೇನಂದ್ರೆ ನೀನು ಅಡ್ಡಿ ಇರಬೇಕು. ಮತ್ತು ನಾನು ನನ್ನ ಸಮಯಕ್ಕೆ ನೀನು ಯಾವುದೇನಂದ್ರೆ ಅಡ್ಡಿ ಬರಬಾರ್ದು ಅಂತ ಹೇಳಿ ಕಂಡೀಷನ್ ಆಗಿ ಏನಾದ್ರು ಒಪ್ಕೊಂಡಿರ್ತಂದ್ರೆ ಲಗ್ನ ಆಗಿರ್ತದೆ. ಸಾಮಾನ್ಯವಾಗಿ ಲಗ್ನ ರಾಜರ ಮನೆಗೆ ಇನ್ನೊಂದು ವ್ಯವಸ್ಥೆ ಮಾಡಿರ್ಬೇಕು.
ಬಾತ್ರೂಮ್ ಇದು ಬೆಡ್ರೂಮ್ ಇದ್ದು ಬೆಡ್ರೂಮ್ದಾಗ ಏನಂದ್ರ ಮಲಗಿರ್ತಾಳ ಅವಾಗ ಮಲಗಿರೋ ಭವಿಷ್ಯ ಧ್ಯಾನ ಮಾಡ್ತಿರ್ತಾಳ. ಆಗ ಇವ್ನ ತಲೆನೇ ಕೆಟ್ಟಿರ್ತವಲ್ಲ, ತೀರಾ ಎಲ್ಲಿ ಬರ್ತಾನ, ಆಕೆ ಬೆಡ್ರೂಮಿಗೆ ಬರ್ತಾನ. ಬಂದು ಆಕೆಗೆ ಏನಂತಂದ್ರ ಆಕೆ ಜೊತೆಗೆ ಏನಾದ್ರು ಸಂಪರ್ಕ ಮಾಡ್ಬೇಕಂತ ಮೊದಲ ಏನಂದ್ರೆ ಅವ್ನು ನಿಶ್ಚಯನೇ ಆಗ್ಯದ ನೋಡ್ರಿ. ಎಲ್ಲ ರಾಜರ ಮಾತು ಯಾರು ಹೇಳ್ಬೇಕು ಅವ್ರಿಗೆ ನಿಶ್ಚಯ ಆಗ್ಯದ. ಆಗ ಅವ ಆಕೆಗೆ ಏನಂತಂದ್ರ ನನ್ನ ಜೊತೆಗೆ ಏನಾದ್ರು ಸಂಪರ್ಕ ಮಾಡಂತ ಹೇಳಿ ಆಗ್ರಹಪಡಿಸ್ತಾನೆ. ಆಗ್ರಹಪಡಿಸಿದಾಗ ಆಕೆ ಒಂದು ವಚನ ಹೇಳ್ತಾಳೆ ನೋಡ್ರಿ. ಈ ವಚನ ಮೊದಲು ಹೇಳಿಲ್ಲ, ಇದು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಎಮ್ಮೆಗೊಂದು ಚಿಂತೆ, ಸಮಗಾರಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮನ ಚಿಂತೆ, ಒಲೆ ಹೋಗು ಶರಪುಡು ಮರಳೆ, ಎನಗೆ ಚಂದಿಮಾಲೆ ತರದು ದೇವನು ಒಲಿಯುವನು ಒಲೆಯನು ಎಂಬ ಚಿಂತೆ. ಅರ್ಥ ಆಗಿರ್ಬೇಕು ಬಹುಶಃ. ಬಂದಾಗ ಎಮ್ಮೆ ಈಗ ನೋಡ್ರಿ, ಎಮ್ಮೆ ಸಹಜವಾಗಿ ಏನಂದ್ರೆ ಮನೆಯಿಂದ ಏನಂದ್ರೆ ಅಡಿ ಹೋಗಿ ಕಲೆ ಕಾಲ್ತಾರೆ ನಾನು ಹೊರತು ಮುಗಲ್ ಹೋಗ್ಬೋದು. ಅವ್ರು ಸಮಗಾರ ನೋಡ್ದಂದ್ರೆ ಅವ್ನು ಏನು ಕಲ್ಪನೆ ಮಾಡ್ತಾರೆ ಅದಕ್ಕೆ ಇದ್ರ ತೊಗಲ್ ಸತ್ ಅಂದ್ರೆ ಇದ್ರ ತೊಗಲ್ ತೆಗ್ದು ಎಷ್ಟು ಚಪ್ಪಲಿ ಆಗೋದು, ಎಷ್ಟು ಊಟ ಆಗೋದು ತಲೆ ಮಾಡ್ತಾನೆ. ಎಮ್ಮೆ ಹೊಟ್ಟೆ ಚಿಂತಿ, ಅವನಿಗೆ ತೊಗಲಿನ ಚಿಂತಿ. ಇಲ್ಲಿ ಹಂಗೆ ಅದ. ಯಾಕೆಂದ್ರೆ ಭಕ್ತಿ ಚಿಂತೆ ಅದ, ಇದು ಭಗವಂತನ ಒಲಿಸುವ ಚಿಂತೆ ಅದ. ಅವನಿಗೆ ಅದಕ್ಕೆ ಚಿಂತೆ ಅದ, ಕಾಮದ ಚಿಂತೆ ಅದ. ಆಗ ಹಾಗೆ ಅಂತ ಒಲ್ಲೆ ಹೋಗು ಶರಳು ಬೆರಳು ಮಾಡಲೆ, ನನಗೆ ಚಂದ್ರಮಲ್ಲಿಕಾರ್ದೇವನು ಒಲೆಯನೋ ಎಂಬ ಚಿಂತೆ ಅಂತ ಹೇಳಿ ಆಕೆ ಹೋಗ್ತಿ ಸ್ವಲ್ಪ ಜಂಜಮುಡಿ ಮಾಡಕ್ಕೆ ಹೋಗಿರ್ಬೇಕು. ಸರಿ ಹಿಡಿದು ಎಲೆ ಹಾಕ್ತಾನ ಬರೋಬ್ಬರ ಸೀರೆ ತೆಗೆದು ಮಾರಿ ಮೇಲೆ ಹರಬಿಡ್ತಾನೆ. ನೋಡ್ರಿ ಎಂತ ಜಗತ್ತಿಗೆಲ್ಲ ರಾಗಿ ನೋಡ್ರಿ ಇರೋದು. ಹಾರೋದು ಒಲೆ ಬಿಡು ಸೇರೋದು, ಒಲೆ ಬಿಡು ಮರಳೆ ಅಂತ ಹೇಳಿ ಒಲೆಯೋನು ಎಂಬ ಚಿಂತೆ ಅಂತ ಹೇಳಿ ಹಾರೋದು ಎಲ್ಲಿಗೆ ಹೋಗಿ ಮಠಕ್ಕೆ ಕಳಿಸಿದ. ಅವ್ರು ಗುರುಗಳು ಆಗ್ತಾರೆ ಹೋದ ಮಠಗಳು. ಗುರುಗಳಿಗೆ ಗೊತ್ತಿತ್ತು ಇದು ಆಗ್ತದೆ ಅಂತ ಘಟನೆ. ಗುರುಗಳೇ ನಂತರ ಭಾಳ ಅವರು ಕೂಡ ಭಾಳ ಅವರಿಗೆ ಚಿಂತೆ ಆಗ್ತದೆ, ಏನು ಮಾಡಬೇಕು ಇಂಥ ಸಿಚುವೇಶನ್ನಲ್ಲಿ. ಗುರುಗಳಂತಾರ ಭಾಳ ಇದು ಭಾಳ ಅಗಣಿತ ಘಟನೆ ಆಗಿತ್ತಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳಿ ಯಾಕೆ ಅಂತ ಇಲ್ಲ ನನಗೆ ಬಸವ ಕಲ್ಯಾಣಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ಗುರುಗಳು ಅಲ್ಲಿ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಅಕ್ಕಿ ಬರೀ ಬತ್ತರಿ ಆಗಿ ಹೋಗಿರ್ತಾವೆ, ಕೈಮೇಲೆ ಬಿಟ್ಟಿರಲ್ಲ. ಗುರುಗಳು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಮ್ಮ ಮಠದಲ್ಲಿ ಇರ್ತಕ್ಕಂಥ ಒಂದು ಭೂತಿಯಾಗಿ ಯಾವುದೋ ಮೇಲೆ ಹರಡೋದು ಮಾತಾಡ್ತಾರೆ. ಗಮನ ಬರ್ತದೆ, ಯಾಕಂದ್ರೆ ಗುರುಗಳು ಮೇಲೆ ಅಂದ್ರೆ ಅಕ್ಕಿ ಬತ್ತಲೆ ಇರ್ಬೋದು ಅಂತ ಹೋಗಿರ್ಬೇಕಂತ ಹೇಳಿ ಆ ಗುರುಗಳು ಏನಂದ್ರ ಅಕ್ಕಿ ಮೇಲೆ ಒಂದು ಬಟ್ಟೆ ಕೊಟ್ಟು ಮಾತಾಡ್ತಾರ. ಮಾತಾಡಲ್ಲಿ ಅಕ್ಕಿಗೆ ನಂತರ ಹೆಂಗೆ ಬಿಟ್ಟಮ್ಮ ನೀನು ಬಸದ್ರ ಅಂತ, ಹೆಂಗೆ ಸಾಧ್ಯ ಅದ ಇದು, ನೀನು ಈ ರಾಜನ ಮನೆಯಿಂದ ಬಂದಿರಿ ಈಗ ಗೊತ್ತಾಯ್ತು ನನಗೆ, ಅಲ್ಲಿ ಕೂಡ ಹೆಂಗೆ ಸಾಧ್ಯ ಅಂದಾಗ ಆಕಿ ಉತ್ತರ ಕೊಡ್ತಾಳ ನೋಡ್ರಿ ಗುರುಗಳಿಗೆ. ಹಸಿವಾದೊಳಗೆ ಊರೊಳಗೆ ಭಿಕ್ಷಾಂಗಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬೀಸಾಟಿದ ಅರಿವುಗಳುಂಟು, ಶಮನಕ್ಕೆ ಹಾಳ ದೇಗುಲಗಳುಂಟು, ಚಂದ್ರಮಲ್ಲಿಕಾರ್ಜುನ ದೇವ ಆತ್ಮ ಸಂಗಾತಕ್ಕೆ ನೀರುಂಟು. ಎಷ್ಟು ಅದ್ಭುತವಾದ ನೋಡ್ರಿ. ಗುರುಗಳಿಗೆ ಹೇಳ್ತಾರ ಹಸಿವಾದರ ಊರೊಳಗೆ ಅಂದ್ರೆ ಭಿಕ್ಷೆ ಪಡ್ತಿದ್ದೆ ನಾನು, ನೀಡಿಕೆ ಆದಂದ್ರ ಕೆರೆ ಬಾವಿ ಹಳ್ಳದಲ್ಲಿ ನೀರು ಕುಡಿತಿದ್ದೆ ಹೋಗೋತಿ, ಮಲ್ಕೊಳಕ ಹಾಳ ದೇಗುಲೆಲ್ಲರೂ ಮಾಡಿರ್ತಾವ. ಚನ್ನಮಲ್ಲಿಕಾರ್ಜುನ ದೇವ ಆತ್ಮಸಂಗ ನನ್ನ ಜೊತೆಗೆ ಚನ್ನಮಲ್ಲಿಕಾರ್ಜುನ ದೇವ ಭಗವಂತನ ದೇವ ಅಂತ ಹೇಳಿ ಉತ್ತರ ಕೊಡ್ತಾರ ಗುರುಗಳಿಗೆ. ನೋಡ್ರಿ ಎಂತ ಉತ್ತರ. ಗುರು ಅಂತ ರಾಸತ್ವಮ್ಮ ಹ್ಯಾಂಗ್ ಹೋಗ್ತೀನಿ ಅಂತ ಹೇಳಿ ಅಂತಂದಾಗ ಅದಕ್ಕೆ ಉತ್ತರ ಕೊಡ್ತಾಳೆ. ಇನ್ನೊಂದು ಉತ್ತರ ಮತ್ತೂ ಸಮಜಾಸ್ತಾರೆ ನೋಡಮ್ಮ, ಬಹಳ ಕಷ್ಟ ಮಾತು ಅಂದಾಗ ಆಕೆ ಅಂತ ಕಾಯ ಕರನೆ ಕಂದಿದಳೇನಯ್ಯ, ಕಾಯ ನಿರನೆ ಮಿಂಚಿದಳೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚಂದ್ರಮಲ್ಲಿಕಾರ್ಜುನ ನೀನು ಒಲಿದ ಕಾಯವು ಹೇಗಿದ್ರೆ ಏನಯ್ಯ. ಹಾಗಾಗಿ ನೀನು ಬಿಸಿಲು ಮಳೆ ಎಲ್ಲ ಬರ್ತದ. ಹೆಂಗಮ್ಮ ಅಂದ್ರ ಈ ಕಾಯ ಹೋದ್ರೆ ಕೆಟ್ಟು ಹೋದ್ರೋಯ್ತು, ಬಿಸಿಲಾಗಿರೋದು ಏನು ಬೇಕಾದ್ರೆ ಆಗದಕ್ಕ. ಆದ್ರ ಆ ಚಂದ್ರಮಲ್ಲಿಕಾರ್ಜುನ ಕಾಯ ಅವ ದೇವ್ ಒಲಿದ ಕಾಯ ಹೇಗಿದ್ರೆ ಏನ್ ಮಾಡೋದು ನನಗೆ ಅಂತ ಹೇಳಿ ಉತ್ತರ ಕೊಡ್ತಾವ. ಯಾರಿಗೆ? ಗುರುಗಳಿಗೆ. ಎರಡು ವಚನ ಅಲ್ಲಿ ಗುರುಗಳು ನಾ ಬಹಳ ನೋಡ್ಬೇಕ, ನಾನು ಸಂಕ್ಷಿಪ್ತ ಡಿಸ್ಕಸ್ ಮಾಡೋದ ಏನಾಗಿ ನೋಡ್ಬೇಕ. ಈ ರೀತಿಯಾಗಿ ಪರ್ಮಿಷನ್ ತಂದು ಆಕೆ ಮಠದಿಂದ ಹೊರಗೆ ಹೋಗ್ತಾಳ.
ಆದ್ರೆ ಮಠದ ಗುರುಗಳು ಏನು ಮಾಡ್ತಾರ, ಯಾಕೆ ಒಂದಿಬ್ಬರು ಅವ್ರ ಪರಿಚಯ ಆಗದೆ ಏನಂದ್ರೆ ಕಳಿಸ್ಕೊಡ್ತಾರೆ ಹಂಗೆ. ಯಾಕೆ ಒಬ್ಬ ಕೆಲಸ ಗುರು ಒಂದಿಬ್ಬರು ಜೊತೆಗೆ ಮಠದ ಅವರ ಪರಿಚಾರಕ್ಕೆ ಅವ್ರ ಶಿಷ್ಯರಿಗೆ ಕಳಿಸ್ಕೊಡ್ತಾಳ, ಕೊಡ್ತಾಳೆ. ಇಲ್ಲಿ ಒಂದು ಈಗ ಇಲ್ಲಿ ಬೆಲೆ ಇನ್ನೂ ಭಾಳ ವಚನ ನಡೋದಕ್ಕೆ ಅನೇಕ ವಚನಗಳು ಬಿಟ್ಟು ನಾನು ಏಕದಮೆ ಅಂದ್ರೆ ಈಗ ಅದೇನು ಮಾಡ್ಕೋತಾ ಅಲ್ಲಿ ನಡಬೇಕು. ಇವಾಗ ಇರ್ತಾರೆ ಅನೇಕ ಕ್ಲಾಸ್ ಆಗಿರ್ತದ. ಈ ಬಸ್ ಸ್ಟ್ಯಾಂಡ್ ಬಂದಾಳಿದೆ. ಇಲ್ಲಿ ನೇರವಾಗಿ ನಮ್ಮ ಮಠದ ಕಾಲಿಟ್ಟಾಗ ಎಲ್ಲರೂ ದಿಗ್ಭ್ರಾಂತ ಆಯ್ತಾರೆ. ಒಬ್ಬ ಹೆಣ್ಣುಮಗಳು ಮೈ ಮೇಲೆ ಬಟ್ಟೆ ಇಲ್ಲ, ಕೇಸು ಭಾಷೆ ಮುಚ್ಕೊಂಡು ಹೊಂಟಿದ್ದಾಳ. ಇದೆಂತ ಅದ್ಭುತವಾದಂಥ ವಿಷಯ ಅಂತ ಹೇಳಿ ಅಂದಾಗ ಪ್ರಭುದೇವರು ಹೇಳ್ತಾರ, ಗದ್ಗೆ ಮೇಲೆ ಇರ್ತಕ್ಕಂಥ ಪ್ರಭುದೇವರೇ ಅದರ ಅಧ್ಯಕ್ಷರು. ಅವ್ರೇನಂದ್ರ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ. ಆ ಪ್ರಶ್ನೆ ಉದಮದ ಯೌವನದೊಳಗೆ ಉದಮದೊಳ ಯೌವನ ಕೂಡ ಕೊಂಡ ಸತಿ ನೀನು ಇತ್ತಲೇಗೆ ಬಂದೇವ. ಉದಮದಂತಂದ್ರೆ ಪ್ರಾಯದಲ್ಲಿರ್ತಕ್ಕಂಥ ಹೆಣ್ಣುಮಗಳು, ನೀ ಈ ಕಡೆ ಹ್ಯಾಂಗ ಹೊಂಟಿ ನೀನು? ಸತಿ ಅಂದರೆ ಮುನಿಯವರು ನಮ್ಮೆಲ್ಲರೂ ಶರಣರು. ನೀನು ಸತಿ ಅಂತ ಹೇಳಿದ್ರೆ ನಮ್ಮ ಶರಣರ ನಂತರ ಇಲ್ಲಿ ಬರ್ಬೇಕಾದ್ರೆ ಅಂದಾಗ ಗಂಡ ಹೆಂಡತಿ ಅಥವಾ ಅವ್ರ ಪರಿಚಯ ಇಟ್ಕೊಂಡು ಬರಬೇಕು. ಸತಿ ಅಂದರೆ ಮುನಿಯವರು ನಮ್ಮ ಶರಣರು, ನಿನ್ನ ಪತಿಯ ಗುರು ಹೇಳಿ ಬಂದು ಕುಳಿಯರು. ಈ ಸತಿ ಅಂತಂದ್ರೆ ನಿನ್ನ ಗಂಡನ ಪತಿ ಹೇಳಿ ಇಲ್ಲಿ ಬಂದು ಕುಂದ್ರಿ, ಇಲ್ಲಿ ಕುಡ್ಬೇಡ ಅಂತ ಹೇಳ್ತಾರೋ. ಇಲ್ಲದರೆ ತೊಲಗುತ್ತಾಯಿ ಎಂಬ ಬಯಸುವರಲ್ಲಿ ಶರಣರಲ್ಲಿ ಸಂಘ ಸುಖ ಸನಿಯತರು ಬಯಸುವಡೆ ನಿನ್ನ ಪತಿ ಯಾರೆಂಬುದು ಹೇಳವ. ನಮ್ಮ ಈ ಶರಣರಲ್ಲಿ ಕೂಡಬೇಕಾದ್ರೆ ನಿನ್ನ ಪತಿಯ ಗುರುತು ಹೇಳೇ ಕೂಡಬೇಕು. ಇಲ್ಲೋರಿ ನಮ್ಮಲ್ಲಿ ಇಲ್ಲ ಆಸ್ಪತ್ರೆ ಅಂತೇಳಿ ಖಂಡಿತವಾಗಿ ಗುರುಗಳು ಬಿಡ್ತಾರೆ. ಎಷ್ಟು ಕಷ್ಟ ಅಂತಾರೆ. ಎಲ್ಲಿ ಬಸ್ಸು ಕಲ್ಯಾಣ, ಎಲ್ಲಿ ಶಿವಮೊಗ್ಗ, ಎಷ್ಟು ದಿವಸ ನಡೆಸಿರ್ಬೇಕು? ಏನಾದ್ರು 18-20 ದಿವಸ ಆಗಿನ ಕಾಲ. ಗಾಡಿ ಇಲ್ಲ, ಮೋಟ್ರ್ ಇಲ್ಲ, ಗಾಡಿ ಇಲ್ಲ, ನಡ್ಕೊಂಡು ಬಿಸಿಲು ಮಳೆ ಅಲ್ಲಿ ಇಲ್ಲಿ ಆ ಇಬ್ಬರು ಪರಿಚಯದ ಜೊತೆ ಬಂದಾಗ ಇದು ಇಂಥ ಮತ್ತು ಗುರುಗಳು ಕೂಡ ಇಲ್ಲಿ ಸ್ವಾಗತ ಮಾಡ್ಬೇಕಿಲ್ಲ. ಇದು ಇಲ್ಲ ಅವ್ರಿಗೆ ಉಲ್ಟಾ ಏನಂತಾರ ಅವನ್ನೆಲ್ಲ ಇಂಥ ಪ್ರಶ್ನೆ ಆಗ್ತಾ ಇರ್ತಾರ. ಅವಾಗ ಆ ಉತ್ತರ ಕೊಡ್ತಾ ಇದ್ದೆ. ಆ ಉತ್ತರ ಎಷ್ಟು ಸೂಕ್ಷ್ಮದ ನೋಡ್ರಿ. ಮುಡಿಬಿಟ್ಟು ಮೊಗವಾಡಿ ತನು ಕರಗಿದವಳ ಎನ್ನ ನೇಕೆ ನುಡಿಸುವರಿ. ಎಷ್ಟು ಸೂಕ್ಷ್ಮದ ನೋಡುತ್ತ. ಮುಡಿಬಿಟ್ಟು ಮೊಗವಾಡಿ ತನು ಕರಗಿದವಳ ಎನ್ನ ಏಕೆ ನುಡಿಸುವರಯ್ಯ. ಎದೆ ತಂದೆಗಳಿರ ಬಲು ಹಳಿದು ಭವಗೆಟ್ಟ ಛಲವಳಿದು ಭಕ್ತಿಯಾಗಿ ಚನ್ನಮಲ್ಲಿಕಾರ್ಜುನ ಕೂಡಿದವಳ ಎಲ್ಲ ಮುಗಿಸಾಕಿದ, ಭವದಿಂದ ಮುಗಿಸಾಕಿದ, ಛಲ ಬಿಟ್ಟಾಕಿನ ಎಲ್ಲ ಮಾಡಿ ಆ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ ನಾನು ಕುಡಿದುಕೊಂಡು ನನ್ನನ್ನು ಏಕೆ ನೀವು ಕಾಡಿಸಿದ್ರಯ್ಯ ಅಂತ ಹೇಳಿ ಅವ್ರಿಗೆಲ್ಲ ಪ್ರಶ್ನೆ ಉತ್ತರ ಕೊಡ್ತಾವ. ಯಾರಿಗೆ? ಪ್ರಭುದೇವರಿಗೆ. ಆಗ ಅಷ್ಟೇ ಅಲ್ಲ, ಮಾರ್ಮಿಕವಾದ ಒಂದು ಇನ್ನೊಂದು ಮಾತಾಡ್ತಾಳೆ ನೋಡ್ರಿ. ಗಟ್ಟಿ ದುಃಖ ದೀಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಅಂಗಕ್ಕೆ ಆತ್ಮಕ್ಕೆ ಭಿನ್ನ ಉಂಟೆ ಅಯ್ಯ. ಎನ್ನ ಅಂಗವನ್ನು ಶ್ರೀಗುರು ಮಂತ್ರ ಮಾಡಿ ತೋರಿದನಾಗಿ ಸಾವಯವಕ್ಕೆ ನಿರ್ವಹಕ್ಕೆ ಭಿನ್ನವಿಲ್ಲವಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ದೇವರ ವ್ಯರಸಿ ಮತಿಗೆಟ್ಟವರನ್ನು ಎತ್ತಿಗೆ ನುಡಿಸಿರೋಯ್ಯ. ಬಹುಶಃ ಅರ್ಥ ಆಗಿರಬೇಕು, ಸ್ವಲ್ಪ ಬಿಡಿಸಿ ಹೇಳ್ತೀವಿ. ನಾನು ಓದೋತ್ತಿಗೆ ಅರ್ಥ ಆಗ್ತದೆ ಬಹಳ ಮಂದಿಗೆ, ಸ್ವಲ್ಪ ಡಿಸ್ಕಸ್. ಗಟ್ಟಿ ತುಪ್ಪಕ್ಕೆ ಹಂಗುಂಟಿ ಅಯ್ಯ. ಈಗ ತುಪ್ಪ ಗಟ್ಟಿ ಹಾಕ್ಬೋದು. ಗಟ್ಟಿ ಆಗಿದ್ಮೇಲೆ ಮತ್ತು ಆ ಕಾರ್ಗಿಲ್ ತುಪ್ಪಕ್ಕೆ ಏನಾದರೂ ವ್ಯತ್ಯಾಸ ಇರ್ತೇನೆ. ತುಪ್ಪದ ಏನಾದ್ರು ಬದಲಾವಣೆ ಆಗ್ತದೇನು? ಏನು ಬದಲಾವಣೆ. ಹಂಗ ನಾನು ನಿಮಗೆ ಸರಿ ರೂಪದಲ್ಲಿ ಕಾಣಿಸುತ್ತಿಲ್ಲ. ಗಟ್ಟಿ ತುಪ್ಪ ಅಂದ್ರೆ ನಾನು ಸರಿ ರೂಪದಲ್ಲಿ ಕಾಣಿಸುತ್ತಿಲ್ಲ. ಆದ್ರೆ ಸಿರಿ ರೂಪದಲ್ಲಿ ಕಾಣಿಸ್ತಿದ್ರು ಕೂಡ ಆ ಹೆಂಗ ತಿಳಿದುಪ್ಪ, ಆ ಕರಗಿ ತುಪ್ಪ ಹೆಂಗದ ಹಾಗೆ ನಾನು ಈ ಶರೀರದಲ್ಲಿ ಇಲ್ಲ. ಆ ಕರಗಿ ತುಪ್ಪದ ಹಂಗೇನಂದ್ರೆ ನಾನು ಈ ರೀತಿ ಇದ್ದೆ ಅಂತ ಹೇಳಿ ಉತ್ತರ ಕೊಡ್ತಾಳೈತಿ ನೋಡ್ರಿ. ಅಂತ ಉತ್ತರ ಹರ್ಸ್ಕೊಂಡೈತಿ. ಅಂಗಕ್ಕೆ ಆತ್ಮಕ್ಕೆ ಭಿನ್ನ ಉಂಟಿದ್ಯಾ. ನಾನು ಅಂಗ ಮತ್ತು ಆತ್ಮ ಎರಡೂ ಒಂದೇ ಅವ.
ನನ್ನಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಹೇಳ್ತಾಳ. ಎನ್ನಂಗವನ್ನು ಶ್ರೀಗುರು ಮಂತ್ರವನ್ನು ಮಾಡಿ ತೋರಿದನಾಗಿ ಸಾವಯವಕ್ಕೆ ನೆರವೇರಿಕೆ ಬಿಂದುವಿಲ್ಲ. ಈ ನನ್ನ ಅಂಗ ಆ ಶ್ರೀಗುರಿಗೆ ನನ್ನನ್ನು ಅರ್ಪಿಸ್ಬಿಟ್ಟಿದ. ಸಾವಯವ ಮತ್ತು ನಿರ್ವಹಿಕ ಭೇದ. ಸಾವಯವ ಅಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತು ಮತ್ತು ಕಾಣಿಸದಂತ ಒಳಗಿರ್ತಕ್ಕಂಥ ಆತ್ಮಕ್ಕೆ ಯಾವ ಭೇದ ಇಲ್ಲ ಅಂತ ಹೇಳ್ತಾರೆ. ನನ್ನ ಒಳಗಿರ್ತಕ್ಕಂಥ ಆತ್ಮ ನನ್ನ ಶರೀರ ಇವು ಎರಡಕ್ಕೂ ಭೇದ ಇಲ್ಲ, ಒಂದೇ ಒಂದು ಅಂತ ಹೇಳಿ ಉತ್ತರ ಕೊಡ್ತಾಳಾಗ ಚನ್ನಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆ ಕಳವರಿ ಬಿಸಿವರಯ್ಯ. ನೋಡಿ, ನಾನು ತಲೆ ಕೆಟ್ಟೋಗಿದೆ ಈಗ ಆ ಭಗವಂತನಲ್ಲಿ. ನನಗೆ ಯಾಕೆ ನೀವು ಏನಂದ್ರೆ ಕಾಣಿಸ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಯಾರಿಗೆ? ಗುರುಗಳಿಗೆ. ಬಹಳ ಆಧ್ಯಾತ್ಮಿಕವಾದಂಥ ಉತ್ತರ ಕೊಡ್ತಾಳಾಕಿ. ಮತ್ತು ಗುರುದೇವರು ಅಂತಾರ ನೋಡ್ರಿ, ಉದಮುದದ ಯೌವನದೊಳ ಕಣ್ಣ ಸತಿ ನೀನು ಇತ್ತ. ಪ್ರಭುದೇವರು ಪ್ರಶ್ನೆ ಹಾಕಿ ಮತ್ತೊಂದು ಉತ್ತರ ಕೊಡ್ತಾರ. ಇದು ಕೂಡ ಏನಾದ್ರು ಬಹಳ ಮಾರ್ಮಿಕವಾದ ಉತ್ತರದ. ತಪ್ಪು ಹೊರಸಿ ಹೊರಗಿಟ್ಟಿದ್ರೆ ಎಂಬುದು ಸತ್ಯವೇ? ತನುಸೀರೆ ಅಳೆದು ನಿರ್ವಾಣದಲ್ಲಿ ಮನದ ಭ್ರಾಂತ ಸಂಶಯ ಒಳೆದು ಕೇಶವೆಂಬ ಸೀರೆ ಅಂಗಕ್ಕೆ ಮರೆಮಾರಿಯಾಯಿತು. ಅಪಮಾನವೆಂತು ಹೇಳಾಯಿತು, ಅದು ಬಯಸುವ ಲಿಂಗಕ್ಕೆ ಸಲ್ಲದ ವೇಷ. ಇದು ಬಹಳ ಮಾರ್ಮಿಕವಾದಂಥ ಉತ್ತರ ನೋಡಿ. ತಪ್ಪು ಒಂದು ಅಲ್ಲೇನು ಎಷ್ಟೊತ್ತಿಗೆ ಏನಂದ್ರ ಆ ಪ್ರಚಾರ ಮಾಡಿದಂದ್ರ ಇವ್ರ ಮೇಲೆ ತಪ್ಪು ಹೊಡ್ಸಂದ್ರೆ ಹೊರಟಾಳ ಅಂತ ಹೇಳಿ ಒಂದು ಇರ್ತಾರಲ್ಲ ಕೆಲವು ಮಂದಿ. ರಾಜನ ಮೇಲೆ ತಪ್ಪು ಹೊಡ್ಸಿ ಬಂದಿದ್ದ ಎಂಬ ಮಾತನ್ನ ಈ ಕೇಳ್ತಾ ಇದ್ದೇವೆ ಎಂಬ ಮಾತು ಹೃದಯ ಹೇಳ್ತಾರೆ. ಆದ್ರೆ ನೋಡ್ರಿ, ತನುಸೀರೆ ಅಳಿದು ನಿರ್ಮಾಣದಲ್ಲಿ ಮನೋಭ್ರಾಂತಿ ಮಾಡಿ ನಿಶ್ಚಯವಾಗದು. ತನು ಸೀರೆ ಅಳಿದು ಸೀರೆ ಬಿಟ್ಟು ಹೇಗಿದೆ. ತನು ಸೀರೆ ಅಳಿದು ಅಂದ್ರೆ ಸೀರೆ ಬಿಟ್ಟು ಹೇಗಿದೆ. ಮತ್ತ ನಿರ್ಮಾಣದಲ್ಲಿ ಮನವ ಭ್ರಾಂತಿ ಸಂಶಯ ಒಳೆದು ಕೇಶವೆಂಬ ಸೀರೆ ಅಂಗಕ್ಕೆ ಮರೆ ಮಾಚಿದೆ. ಸೀರೆ ಬಿಟ್ಟು ಹಾಕಿದೆ, ಆದ್ರ ಕೂದಲುಗಳಲ್ಲಿ ಮೇಲೆ ಮುಚ್ಕೊಂಡಿದ್ದಲ್ಲ, ಇದು ಎಂತ ನಿನ್ನ ನಾಚಿಕೆ ಅಂತ ಕೇಳ್ತಾರೆ. ಸೀರೆನೇ ಬಿಟ್ಟು ಹಾಕಿದೆ, ಆದ್ರ ನೀನು ತನು ಮೈ ಮೇಲೆ ಇರ್ತಕ್ಕಂಥ ಕೂದಲುಗಳನ್ನು ಮೈ ಮೇಲೆ ಮುಚ್ಕೊಂಡಿದ್ದಿಲ್ಲ, ಇದು ಎಂತ ನಾಚಿಕೆ ಅಮ್ಮ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾರ. ಆಗ ಅಪಮಾನ ಅಂತ ಹೇಳಿತು, ಅದು ಬಯಸುವ ಲಿಂಗಕ್ಕೆ ಸಲ್ಲದು. ಇದು ಬಯಸುವ ಲಿಂಗ ಒಪ್ಪಲಮ್ಮ, ಬರೀ ಏನಾದ್ರೂ ಈ ರೀತಿ ಹಾಕಿದಿ, ಅದ್ರ ಮನೆ ಮುಚ್ಕೊಂಡಿದೆಲ್ಲ, ಇದು ಎಂತ ಅಪಮಾನ, ನೀನು ಇದು ಸುಳ್ಳದ ಅಂತ ಹೇಳಿ ಬಹಳ ಕಠೋರವಾದಂತ ಮಾತನಾಡ್ತಾರೆ ಅವರು. ಆಗ ಇನ್ನೊಂದು ಉತ್ತರ ಕೊಡ್ತಾ ಇದ್ದೆ. ನಾಣಮರೆಯ ನೂಲು ಸಡಿಲು ನಾಚುವರು ನೋಡ ಗಂಡು ಹೆಣ್ಣೆಂಬ ಜಾತಿಗಳು ಪ್ರಾಣದೊಡೆಯ ಜಗದೊಳಗೆ ಮುಳುಗಲ ತೆರೆಯಿಲ್ಲದಿರಲು ದೇವರ ಮುಂದೆ ನಾಚಿಕೆ ಉಂಟೆ. ಚನ್ನಮಲ್ಲಿಕಾರ್ಜುನ ಜಗವೆಲ್ಲ ಕಣ್ಣಾಗಿ ನೋಡುತ್ತಿರಲು ಮುಚ್ಚು ಮನೆಯ ಹಾವು ಹೇಳಯ್ಯ. ಇವತ್ತು ಚಂದಾಗಿ ಏನಂದ್ರ ಜನಸಾಮಾನ್ಯರು ಉತ್ತರ ಹೇಳ್ತಾ ಇದ್ದೆ. ನಾಳಮರೆಯನ್ನು ಸಡಿಲು ಮಾಡಲು ನಾಚುವರು ನೋಡ ಗಂಡು. ಸಾಮಾನ್ಯ ಜನರು ಮೈ ಮೇಲೆ ಭಕ್ತಿ ಸರ್ದಾಗ ಏನಂದ್ರೆ ಗಂಡು ಹೆಣ್ಣು ನಾಚ್ತಾರೆ. ಸ್ವಾಭಾವಿಕತೆ ಜಗತ್ತಿನ ಕೂಡ ಇದೇನು ಹೊಸ ಮಾತಿಲ್ಲ. ಸಾಮಾನ್ಯ ಜನರು ಮಾತು ಹೇಳ್ತಾರೆ. ಪ್ರಾಣದೊಡೆಯ ಜಗದೊಳಗೆ ಬಿಡಲು ತೆರೆಯಲಿಲ್ಲ. ಆ ಪ್ರಾಣದೊಡೆ ಅಂದ್ರೆ ಈ ಭಗವಂತನ ಜಗವೆಲ್ಲ ತುಂಬ್ಯಾನ. ಆಗ ದೇವರ ಮುಂದೆ ನಾಚಿಕೆ ಮುಂದೆ ಸಾಮಾನ್ಯ ಜನರಿಗೆ ನಾಚಿಕೆ ಇರ್ಬೇಕು. ಎಲ್ಲ ಜಗತ್ತಿನ ತುಂಬ ದೇವರೇ ಎಲ್ಲ ಕಡೆ ಇದ್ದಾನು, ನನಗೆ ಅದು ನಾಚಿಕೆ ಅಂತ ಹೇಳಿ ಉತ್ತರ ಕೊಡ್ತಾಳೆ. ದೇವರ ಮುಂದೆ ನಾಚಿಕೆ ಉಂಟೆ. ಚನ್ನಮಲ್ಲಿಕಾರ್ಜುನ ದೇವರ ಕಣ್ಣಾಗಿ ನೋಡುತ್ತಿರಲು ಮುಚ್ಚು ಮರಿ ಅಂತ ಹೇಳಿ ಅವನೇ ನೋಡ್ತಿರಲಿಲ್ಲ, ಎಲ್ಲ ಕಡೆ ಅವನೇ ನೋಡ್ತಾನೆ. ಇನ್ನೇನು ಮುಚ್ಕೊಂಡು ಹೋಗ್ಬೇಕು? ದೇವ್ರಿಗೆ ಮುಚ್ಚಿ ಅವರ ಆಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಜಗತ್ತಿನ ಸಾಧ್ಯನೇ ಇಲ್ಲ. ನೀವು ಏನ್ ಮಾಡಿದ್ರು ಕೂಡ ಅವನಿಗೆ ಬಿಟ್ಟು ನಾವು ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತಾನೆ ಇರ್ತಾನ. ಅದು ನಾವು ನಮ್ಮ ಮರವಿದಾಗ ಹಂಗೆ ನಡೀತಾ ಇರ್ತದೆ ಮಾತು. ಆಗ ಅದಕ್ಕೆ ಮತ್ತೊಂದು ಪ್ರಶ್ನೆ ಮಾಡ್ತಾನೆ. ಇನ್ನೊಂದು ಪ್ರಶ್ನೆ ಕೇಳ್ರಿ. ದೇವನನ್ನ ಏನದು ಎಂಬುದು ಅದು ಯಾವುದಕ್ಕ ಭಾವಶುದ್ಧವಾದಲ್ಲಿ ಸೀರೆ ಅಳೆದು ಕೂದಲು ಮರೆಯ ಮಾಡಲೇಬೇಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತು. ಅದು ಬಯಸುವ ಲಿಂಗಕ್ಕೆ ವರವಲ್ಲ.
ಈಗ ದೇವನೊಲಿದು ಎಂಬುದು ಇದು ದೇವನೊಲಿದು ಅಂತ ಹೇಳಿ ಹೇಳಕತ್ತೀವಿ. ಅದು ಮಾತು ಈ ಹೇಳ ಮಾತದು ಭಾವಶುದ್ಧವಾದಲ್ಲಿ ಸೀರೆ ಹೇಳಿದ್ದು ಇದು ಭಾವಶುದ್ಧ ಆಗ್ಯದ. ಇದು ಏನು ಇದನ್ನೇ ಇಲ್ಲ, ಏನು ನಿಮ್ಗೆ ಅಂಜಿಕೆನೇ ಯಾವುದು ಭಾವಶುದ್ಧ ಆಗ್ಯದ. ಮತ್ತು ಸೀರೆ ಬಿಟ್ಟು ಹಾಕಿರಿ ಅಷ್ಟೇ ಅಲ್ಲ, ಕೂದಲು ಮರೆ ಮಾಡಿರಿ. ಇದ್ಯಾಕ ಅಂತ ಕೇಳ್ತಾರ ನೋಡಿ, ಸುಮ್ಮನೆ ಎಂಥ ಮತ್ತೆ ಕೇಳತ್ತಾರ. ಅದು ಅಂತರಂಗದ ನಾಚಿಕೆ. ನೀನು ನಾಚಿಕೆ ಅಲ್ಲ, ಬಾಹ್ಯದಲ್ಲಿ ಸುಮ್ಮನೆ ಅಂದ್ರೆ ಅಂತ ನಾಚಿಕೆ ಅಲ್ಲ, ಬಾಹ್ಯದಲ್ಲಿ ನೀನು ತೋರಿಸ್ಲತ್ತಿದೆ ಅಂತ ಹೇಳಿ ಅದು ಇದು ಬಯಸುವ ಲಿಂಗಕ್ಕೆ ನಂತರ ಸಲ್ಲದ ಮಾತು ಅಂತ ಹೇಳಿ ಮತ್ತೆ ಏನಂತಂದ್ರೆ ಪ್ರಶ್ನೆ ಆಗ್ತಾರೆ. ಒಂದು ಕೊನೆಗೆ ಒಂದು ಉತ್ತರ ಕೊಡ್ತಾಳ. ಭಾಳ ಇವೆಲ್ಲರಿಗೂ ನಾಚಿಕೆ ಬರ್ತಂತ ಹೋಗ್ತಾರೆ ನಮ್ಮ ಮನೆ ಮೇಲೆ ನೋಡ್ರಿ. ಏನದ ಫಲ ಒಳಗೆ ಪಕ್ವವಾಗಿ ಇಲ್ಲದೆ ಹೊರಗಣ ಸಿಪ್ಪೆ ಒಪ್ಪ ಉಡದು ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತಂದು ಆ ಭಾವದಿಂದ ಮುಚ್ಚಿದೆ ಹೊರತಾಗಿ ಇದಕ್ಕೆ ನೀವೇಕೆ ಕಾಡಿದಿರಣ್ಣ ಚಲಮಲೆ ಕರೆದ ದೇವರ ಒಳಗಾದವಳನ್ನ ನೋಡ್ರಿ. ಹಣ್ಣು ಪಕ್ವ ಆಯ್ತು ಅಂದ್ರೆ ಅದ್ರ ಮೇಲೆ ಸಿಪ್ಪೆ ತಗೊಂಡು ಕಾಯ್ಬೇಕು. ಈಗ ಬಾಳೆಹಣ್ಣು ಹಸಿ ಬಾಳೆಹಣ್ಣು ಸುಲಿಯಕ್ಕಾಗ ಹಣ್ಣಾಯ್ತು ಹೊರಗಾಗ ಸುಲ್ದಾಗ್ತದೆ. ಹಾಗ ನಾನು ನಿಮ್ಮ ಕಣ್ಣಿಗೆ ಹ್ಯಾಂಗೆ ಕಾಣ್ತದೆ ಅಂದ್ರೆ ಸಾಮಾನ್ಯ ನಾನು ಕಾಣಿಸ್ತಿಲ್ಲ, ಆ ಪಕ್ವಾದ ಹಣ್ಣಿ ಅಂತಿದ್ದೆ ನಾನು. ಹೊರಗಿಂದ ಈ ಶರೀರ ಇರೋದಂತಂದ್ರೆ ಇದು ಸುಮ್ಮನದ, ಆ ಹಣ್ಣಿನ ಮೇಲೆ ಸಪ್ಪೆ ಹಂಗಿದ ಅಂತ ಹೇಳ್ತಾ ಆಕಿ. ಫಲ ಪಕ್ವವಾಗಿಲ್ಲದೆ ಹೊರಗೆ ಸಿಪ್ಪೆ ಒಪ್ಪ ಕೊಡೋದು. ಹೊರಗಿನ ಸಿಪ್ಪೆ ಬರ್ಲಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಬರ್ತದೆ ಬರ್ತದೆ ಬರಲ್ಲ. ಹಂಗ ನಾನು ಒಳಗೆ ಏನಂದ್ರೆ ಒಳಗೆಲ್ಲ ಪಕ್ವ ಹೋಗ್ಯದ. ಈ ಹೊರಗಿನ ಕಾಣಿಸ್ತಕ್ಕಂಥ ಶರೀರ ಬರೀ ಆ ಹೊರಗಿನ ಸಿಪ್ಪೆ ಇದ್ದಂಗಿದೆ ಅಂತ ಹೇಳಿ ಹೇಳ್ತಾ. ಎಂತ ಅದಕ್ಕೆ ಮಾತ್ರ ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ ಹೊರತಾಗಿ ಇದಕ್ಕೆ ನೀವೇಕೆ ಕಾಡ್ದಿರಣ್ಣಯ್ಯ. ನಾನು ಒಂದು ವೇಳೆ ನಾನು ಕೇಸ್ ಪಾಶಿ ಮುಚ್ಕೊಂಡ್ರ ನನ್ನ ಕಾಮನ ಮುದ್ರೆ ನೋಡಿ ನಿಮ್ಮ ಕಣ್ಣಿಗೆ ಏನಂತಂದ್ರೆ ನೀವು ಕೂಡ ಏನಂತಂದ್ರೆ ಬೆರಗಾಗ್ಬೋದು ಅಂತ ಹೇಳಿ ಆ ದೃಷ್ಟಿಯಿಂದ ಮುಚ್ಚಿದ ಹೊರತಾಗಿ ನಾನು ಸಲ ಮುಚ್ಚಿದ ಅಂತ ಹೇಳಿ ಉತ್ತರ ಕೊಡ್ತಾಳ ನೋಡ್ರಿ. ಎಂತ ಉತ್ತರ ಗಂಡಸರೆಲ್ಲ ಸಾಮಾನ್ಯವಾಗಿ ಎಂತ ಹೆಣ್ಮಕ್ಳಿಗೆ ಎಂತ ಉತ್ತರ ಇದು. ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ ಹೊರತಾಗಿ ಇದಕ್ಕೆ ನೀವೇಕೆ ಕಾಡ್ದಿರಣ್ಣ. ನನಗೇನಂತ ನನ್ನ ಸಲುವಾಗಿ ನಾ ಮುಚ್ಕೊಂಡಿಲ್ಲ, ನಿಮ್ಮ ಸಲುವಾಗಿ ನಾ ಮುಚ್ಚಿನಿ ಅಂತ ಹೇಳ್ತಾಳ. ಚನ್ನಮಲ್ಲಿಕಾರ್ಜುನ ದೇವಯ್ಯ, ಚನ್ನಮಲ್ಲಿಕಾರ್ಜುನ ದೇವರು ಒಳಗಾದವನು. ಆ ಚನ್ನಮಲ್ಲಿಕಾರ್ಜುನ ಭಗವಂತನೇ ನನಗೆಲ್ಲ ಹೊರಗ ಅವನೇ ಸಲುವಾಗಿ ನಾನು ಯಾವಾಗ ಹಂಚಿಕೆ ಅಂತ ಹೇಳಿ ಈ ಮಾತನ್ನು ಹೇಳಿ ಆಕೆ ಅಂತಂದ್ರೆ ಆಕೆ ಮುಂದೆ ಪರ್ಮಿಷನ್ ಸಿಗ್ತದೆ ಅನ್ನೋದು ಬಹಳ ವಚನ ಮುಂದಿನ ವಚನ ಇದೆಲ್ಲ ಆಗೈತಿ. ಕಲಿಬೇಕು ಹೋಗ್ತಾಳೆ ಇಲಾಖೆ ಪರ್ಮಿಷನ್ ಸಿಗ್ತದ, ಉಳಿತಾಳ ಇದ್ರಾಗ ಬಸವಕನ್ನಡದಾಗ ಅನುಭವ ಮಂಟಪದಾಗ ಕೆಲವು ಸುಳಿದು ಕದಳಿ ಬನಕ್ಕೆ ಹೋಗ್ತಾಳ. ಕದಳಿ ಬನಕ್ಕೆ ಹೋದಾಗ ಕೌಶಿಕ ರಾಜ ಹುಚ್ಚಾಗಿ ಅಲ್ಲಿ ಬರ್ತಾನ ಆಕಿನ ಕಾಲುಗಳ. ಅಲ್ಲಿ ಆಕೆ ದರ್ಶನ ಮಾಡಿ ಕ್ಷಮಿಸ್ಬಿಡ್ತಾಳೆ ಅಂತ ಹೇಳಿ ಹೇಳ್ತಾನ. ಹೇಳಿದಾಗ ಆಕೆ ಅಂತ ಹಾಗೆ ತಪ್ಪಾಯ್ತು ಅಂತ ಹೇಳಿ ಅವನಿಗೆ ಕ್ಷಮೆ ಮಾಡ್ತಾನ ಅಂತ ಹೇಳಿ ಮುಂದಿನ ವಿಷಯ ಬರ್ತದ. ಇಷ್ಟು ಹೇಳಿ ನಾನು ಏನಾದರೂ ಸಂಶಯ ಬಂದರೆ ಹೇಳ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ఆత్మీయ బంధువులారా, ఈనాటి వచన వైభవ కార్యక్రమంలో ఇంతవరకు మన ఆత్మీయ బంధువులు పెద్దలు శ్రీ మాణికప్ప నాగయ్య గారు వీర విరాగిణి తత్వశిఖామణి అక్కమహాదేవి గారి వచనాలను ఎంచుకొని వారు ఆనాడు అనుభవ మంటపంలో ప్రవేశించినప్పుడు అక్కడ వారికి ఏ విధంగా ప్రశ్నించడం జరిగింది, వారి ప్రవేశాన్ని ఏ విధంగా అక్కడ ఉండే శివశరణులు తిరస్కరించారు, ఎందుకు తిరస్కరించారు, దాన్ని ఏ విధంగా వారికి నచ్చజెప్పింది, శివశరణులు మరియు అక్కమహాదేవి మధ్యన జరిగిన సంభాషణ వచన
వచనాల ద్వారా ఏదైతే సంభాషణ జరిగిందో ఆ విషయాలన్నీ ఈరోజు మన పెద్దలు శ్రీ మాణికప్ప నాగరి గారు ఆ వచనాలన్నింటినీ ఉదహరిస్తూ శివశరణులు మరియు అక్కమాదేవి మధ్య జరిగిన సంభాషణను ఎంతో చక్కగా వివరించారు. వారికి మనమందరం చప్పట్ల ద్వారా ధన్యవాదాలు.